ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನೀವೊಬ್ಬೊಬ್ಬರು ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಹೀಗೆ ಪ್ರಾರ್ಥಿಸಿ ಪ್ರತಿನಿತ್ಯ ದೇವರ ವಾಕ್ಯವನ್ನು ನಿಮಗೆ ತಲುಪಿಸುವುದು. ವಾಕ್ಯದಲ್ಲಿ ನೀವು ದೇವರಿಂದ ಅನುಗ್ರಹಿಸಲ್ಪಡಬೇಕು, ಅದು ಮಾತ್ರ ಆಗಿದೆ ಈ ಶುಶ್ರೂಷೆಯಲ್ಲಿ ಬಯಸುವುದು. ಅನೇಕ ವ್ಯಕ್ತಿಗಳು ದೇವರ ವಾಕ್ಯವನ್ನು ತಿಳಿದು ದೇವರ ಹತ್ತಿರ ಬರುತ್ತಿದ್ದಾರೆ. ಅದಕ್ಕೆ ಕಾರಣ ನೀವು ವಾಕ್ಯವನ್ನು ಶೇರ್ ಮಾಡುವುದರಿಂದ. ಅದೊಂದು ಅನುಗ್ರಹವಾಗಿದೆ. ಹಲ್ಲೆಲೂಯಾ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ. ಅವನು ಅಲ್ಲಿಂದ ಪ್ರಯಾಣ ಮಾಡುತ್ತಾ ದಮಸ್ಕಸ್ ಪಟ್ಟಣವನ್ನು ಸಮೀಪಿಸಿದನು. ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಳಕೊಂದು ಮಿಂಚಿ ಅವನ ಸುತ್ತಲೂ ಆವರಿಸಿತು. ಅವನು ನೆಲಕ್ಕೆ ಉರುಳಿದನು. ಸೌಲನೇ, ಸೌಲನೇ, ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಅವನಿಗೆ ಕೇಳಿಸಿತು. ಪ್ರಿಯರೇ, ಸೌಲನ ಮಾನಸಾಂತರ ಕುರಿತಾಗಿದೆ. ಸೌಲನ ಜೀವನದಲ್ಲಿ ಎಲ್ಲ ಕತ್ತಲೆ ಮಾರ್ಪಟ್ಟಿದ್ದು ಆ ಅದ್ಭುತ ಬೆಳಕು ಅವನ ಮೇಲೆ ಆವರಿಸಿದ್ದಾಗ. ಹಲ್ಲೆಲೂಯಾ. ಬೇರೆಯವರನ್ನು ಹಿಂಸೆಪಡಿಸಿ ಬೇರೆಯವರಿಗೆ ತೊಂದರೆ ನೀಡಿ ಜೀವಿಸಿದ ಸೌಲನು ಆ ಅದ್ಭುತ ಬೆಳಕು ಬಂದು ಅವನನ್ನು ಮುಟ್ಟಿದಾಗ ರಾತ್ರಿ ಬೆಳಕು ಎನ್ನುವ ರೀತಿ ಅವನು ಬದಲಾದನು, ಪೌಲನಾದನು. ಹಲ್ಲೆಲೂಯಾ. ಬದಲಾವಣೆ ಸಾಧ್ಯ ಪ್ರಿಯರೇ. ಒಂದೊಂದು ವಾಕ್ಯವು ನಮ್ಮ ಜೀವನದಲ್ಲಿ ತಲುಪಿಸುವ ಒಂದು ಅದ್ಭುತ ಬೆಳಕಿದೆ. ನಮ್ಮ ಉಳಿತನ್ನು, ನಮ್ಮ ಏಳಿಗೆಯನ್ನು, ನಮ್ಮ ಭಾಗ್ಯವನ್ನು ಇಲ್ಲದೆ ಮಾಡುವ ಕತ್ತಲ ಶಕ್ತಿಯನ್ನು ಹೋಗಲಾಡಿಸಲು ಆ ಅದ್ಭುತ ಬೆಳಕು ಅತ್ಯಂತ ಅವಶ್ಯಕತೆಯಾಗಿದೆ. ಆಮೇನ್. ಈ ವಾಕ್ಯದಲ್ಲಿ ಈ ಅದ್ಭುತ ಬೆಳಕು ನಮ್ಮನ್ನು ಮುಟ್ಟಲಿ ಎಂದು ಪ್ರಾರ್ಥಿಸೋಣ. ನಾವು ಇಂದು ಅನುಭವಿಸುವ ಕಷ್ಟ ಸಂಕಟದ ಮೇಲೆ ಈ ಅದ್ಭುತ ಬೆಳಕು ಬಂದು ಆವರಿಸಲಿ. ಆಮೇನ್. ನಮ್ಮನ್ನು ಮುಟ್ಟಲಿ. ಆಮೇನ್. ನಮ್ಮ ಕುಟುಂಬದ ಮೇಲೆ, ನಮ್ಮ ಜೀವನದ ಮೇಲೆ ನೆಲೆಗೊಂಡಿರುವ ಅಂಧಕಾರ ಹೋಗಲು ಈ ಅದ್ಭುತ ಬೆಳಕು ಕಾರಣವಾಗಲಿ. ಹಲ್ಲೆಲೂಯಾ. ಪ್ರಭುವೇ, ಸೌಲನ ಮೇಲೆ ನೀವು ಕಳಿಸಿದ ಆ ಅದ್ಭುತ ಬೆಳಕು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಸಾಲದ ಮೇಲೆ, ನನ್ನ ರೋಗದ ಮೇಲೆ ಕಳಿಸಿರಿ. ಆಮೇನ್. ನಿಮ್ಮ ಆಯುಧ ಹಿಡಿದ ದೂತರನ್ನು ನಮಗೆ ಕಾವಲಾಗಿ ನಿಲ್ಲಿಸಿರಿ. ನೀವು ನಮ್ಮ ಜೀವನದ ಎಲ್ಲ ಅಂಧಕಾರ ಶಕ್ತಿಯಿಂದ ಸಂರಕ್ಷಿಸಿರಿ. ಆ ಅದ್ಭುತ ಬೆಳಕು ನಮ್ಮ ಮೇಲೆ ಕಳಿಸಿರಿ. ಪ್ರಿಯರೇ, ದೇವರ ಕಾರ್ಯ ನಮ್ಮ ಎಲ್ಲಾ ಕಾರ್ಯದಲ್ಲಿ ಪ್ರಕಟವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.